ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮನೆಗಳಲ್ಲಿ ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಇಂದ ನಿಮ್ಗೆ ಈ ತರದೊಂದು ಫಾರ್ಮ್ ಬಂದು ಸೇರಿರುತ್ತೆ. BLOಗಳು ತಲುಪಿಸಿ ಅವರು ಸಾಧ್ಯವಾದಷ್ಟು ಇದನ್ನ ಹೇಗೆ ಫಿಲ್ ಮಾಡೋದು ಅನ್ನೋದ್ರದ್ದು ಇನ್ಫಾರ್ಮೇಶನ್ ಎಲ್ಲ ಮನೆಗಳಿಗೂ ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಅದ್ರ ಬಗ್ಗೆ ಕನ್ಫ್ಯೂಷನ್ ತುಂಬಾ ಜನ ಕಾಣಿಸ್ತಿರೋದ್ರಿಂದ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಬಂದಿದ್ದೀವಿ. ಇದ್ರಲ್ಲಿ ಏನೇನು ಫಿಲ್ ಮಾಡಬೇಕು, ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರದ್ದು ಒಂದು ಚಿಕ್ಕ ಒಂದು ಇನ್ಫೋ ವಿಡಿಯೋ ಇದರಲ್ಲಿ ನೀವು ನೋಡ್ಬೋದು. ಕಮ್ ಲೆಟ್ಸ್ ಡೂ ದಟ್. ಸೊ ಸ್ನೇಹಿತರೆ, ಇಲ್ಲಿದೆಯಲ್ಲ ಇದೇ ತರದ್ದು 2 ಫಾರ್ಮ್ಗಳನ್ನ ಕೊಟ್ಟಿರ್ತಾರೆ ನಿಮಗೆ. ನಿಮ್ಮ ಹೆಸರಿಂದು ಪೂರ್ತಿ ಡೀಟೇಲ್ಸ್ ನಿಮ್ದು ಆಲ್ರೆಡಿ ಇಲ್ಲಿ ಕಾಣಿಸ್ಕೊಂಡಿರುತ್ತೆ. ಎಂಟ್ರಿ ಆಗಿರೋದು ನಿಮ್ದು ಒರಿಜಿನಲ್ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಿರುತ್ತೆ. ಈ ಒಂದು ಡೀಟೇಲ್ಸ್ ನಿಮಗೆ ಕೊಡೋದು BLO ಆಫೀಸರ್ಗಳು ಯಾರು ಇರ್ತಾರೆ ನಿಮ್ಮ ಏರಿಯಾಗೆ ಅಸೈನ್ ಆಗಿರೋಂಥವ್ರು ಅವರು ತಂದು ನಿಮಗೆ ಒಪ್ಸೋದು, ಅಥವಾ 2 ಥರನೂ ಆಗುತ್ತೆ. ಒಂದು ಅವ್ರು ತಂದು ಕೊಡೋದಾಗ್ತದೆ, ಇಲ್ಲಾಂತಂದ್ರೆ ನಿಮ್ಮ ವೋಟರ್ ID-ನ ನೀವು ಅಲ್ಲಿ ತೋರಿಸಿ ಅವ್ರ ಹತ್ರ, ಅಂದ್ರೆ ಯಾವ್ದಾದ್ರು ಒಂದು ಸೆಂಟರ್ ಹತ್ರ ಬಂದಿರ್ತಾರೆ, ವೋಟರ್ ID-ನ ಅವ್ರಿಗೆ ತೋರಿಸಿದ್ರೆ ಅವರು ನಿಮ್ಮ ವೋಟರ್ ID-ಗೆ ತಕ್ಕಂತಿರುವಂತ ಒಂದು ಈ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಈ ಡಾಕ್ಯುಮೆಂಟ್ ಅಲ್ಲಿ ಏನೇನು ಎಂಟ್ರಿ ಮಾಡಬೇಕು, ಏನೇನಿರುತ್ತೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಕಾಲಮ್ ಅಲ್ಲಿ ನಿಮ್ಮ ಪ್ರೆಸೆಂಟ್ ಡೀಟೇಲ್ಸ್ ಏನಿರುತ್ತೆ ಅದಿರುತ್ತೆ. ಇನ್ನ ಸೆಕೆಂಡ್ ಇಂದ್ರಲ್ಲಿ ಕ್ರಮ ಸಂಖ್ಯೆ ನಂಬರ್, ಅಂದ್ರೆ ಈಗ ನಿಮ್ದು ಎಲ್ಲಿ ಬರುತ್ತೆ, ವೋಟಿಂಗ್ ಎಲಿಜಿಬಿಲಿಟಿ ಎಲ್ಲಿ ಬರುತ್ತೆ ಅನ್ನೋದ್ರದ್ದೆಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋಟೋ ಪಕ್ಕದಲ್ಲಿ ಹೊಸ ಫೋಟೋ ಯಾವ್ದಾದ್ರು ಅಂಟಿಸ್ಬೇಕು ಅಂತಿತ್ತು ಅಂತಂದ್ರೆ ಅಂಟಿಸೋದಕ್ಕೆ ಜಾಗ. ಇದಿಷ್ಟು ಫಸ್ಟ್ ಲೈನ್ ಅಲ್ಲಿ ಆಯ್ತು. ನೆಕ್ಸ್ಟ್ ಇಲ್ಲಿ 1, 2, 3 ಕಾಲಮ್ಗಳಿದೆ ಇನ್ನು ಫಿಲ್ ಮಾಡಬೇಕಾಗಿರೋದು. ಫಸ್ಟ್ ಕಾಲಮ್ ಏನ್ ಹೇಳುತ್ತೆ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 2002ಕ್ಕೆ ಮುಂಚೆನೆ ನಿಮಗೆ ವೋಟಿಂಗ್ ಎಲಿಜಿಬಿಲಿಟಿ ಇತ್ತು ಅಂದ್ರೆ ನಿಮ್ಮ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ತಾ ಬನ್ನಿ. ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಇದು ವೋಟರ್ ID ನಂಬರು, ನಿಮ್ಮ ಸಂಬಂಧಿ ಹೆಸರು ಅಂದ್ರೆ ತಂದೆ ಹೆಸರು ಅಥವಾ ಗಂಡನ ಹೆಸರು, ಮತ್ತೆ ನೆಕ್ಸ್ಟ್ ಜಿಲ್ಲೆ, ರಾಜ್ಯ, ಅವತ್ತಿನ ದಿನಕ್ಕೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದಾಗಿತ್ತು 2002ರಲ್ಲಿ, ಈ ಒಂದು ಡೀಟೇಲ್ಸ್ ಎಲ್ಲಿಂದ ತಗೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ. 2002ರಲ್ಲಿ ವಿಧಾನಸಭಾ ಕ್ಷೇತ್ರ ಯಾವ್ದಾಗಿತ್ತು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇದಿಷ್ಟು ಡೀಟೇಲ್ಸ್ನ ನೀವು 2002 ಎಲೆಕ್ಟ್ರಲ್ ಲಿಸ್ಟ್ ಇಂದ್ರಲ್ಲಿ ತಗೋಬಹುದು. ಅದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತು ಅಂತಂದ್ರೆ ನಿಮಗೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಿಸ್ಕೊಳುತ್ತೆ. CEO.Karnataka ಅಂತ ಹೇಳೋ ಒಂದು ವೆಬ್ಸೈಟ್ ಇದೆ. ಅಂದ್ರೆ ಇಫ್ ಯು ಗೋ ದೇರ್, ನೀವು ಅಲ್ಲಿಂದ ಸರ್ಚ್ ಮಾಡ್ಕೊಂಡು ತಗೋಬಹುದು. ಅದೇ ಒಂದು ಸ್ವಲ್ಪ ಪೇನ್ಫುಲ್ ಪ್ರೊಸೆಸ್ ಇದರಲ್ಲಿ. ನೆಕ್ಸ್ಟ್, ಇನ್ ಕೇಸ್ ನಿಮ್ಮದು 2002ಕ್ಕೆ ಮುಂಚೆ ನಿಮ್ಮದು ವೋಟರ್ ID ಇರಲಿಲ್ಲ ಅಂದ್ರೆ, ನಿಮ್ಮ ಹೆಸರಲ್ಲಿ ಯಾವುದು ವೋಟರ್ ID ಇರಲಿಲ್ಲ ಅಂತಂದ್ರೆ, 2002ಕ್ಕೆ ಮುಂಚೆ ಇದ್ದವ್ರು ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ಅಕ್ಕ ಯಾರಾದ್ರೂ ಇರ್ತಾರಲ್ಲ ಅವರ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ಬೋದು. ನನಗೆ ಗೊತ್ತಿರೋ ತಂದೆ ತಾಯಿ ಫಿಲ್ ಮಾಡ್ಬೇಕಾಗ್ತದೆ, ಅಣ್ಣ ಅಕ್ಕ ಅದು ಬರಲ್ಲ ಮೋಸ್ಟ್ ಲೈಕ್ಲಿ. ನಿಮ್ಮ BLO ಹತ್ರ ಒಮ್ಮೆ ಫೋನ್ ಮಾಡಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೋಬಿಡಿ. ಈಗ ಇದರಲ್ಲಿ ಏನಾಗ್ತದೆ, ಹೆಸರು BLO ಅವ್ರ ನಂಬರ್ಗಳು ಇಲ್ಲೇ ಮೆನ್ಷನ್ ಆಗಿರುತ್ತೆ. ನನಗೆ BLO ಅಸೈನ್ ಆಗಿರೋದು ಭವ್ಯ ಕೆ ಅನ್ನೋರ್ದು, ಅವ್ರದ್ದು ಇಲ್ಲಿ ನಂಬರ್ ಮೆನ್ಷನ್ ಆಗಿದೆ. ಅದೇ ತರ ಇಲ್ಲಿ ಇನ್ ಕೇಸ್ ಹೇಳದ್ನಲ್ಲ, 2002 ನಂತರ ನಂದು ವೋಟರ್ ID ಮಾಡಿಸ್ಕೊಂಡಿದ್ದು. ನಂದು ವೋಟರ್ ID ಆಗಿದ್ದು 2009-2010ರಲ್ಲಿ. ಸೊ 2010 ನಂತರ ಮಾಡಿಸಿರೋದ್ರಿಂದ ಈ ಜಾಗದಲ್ಲಿ ಮತದಾರನ ಹೆಸರು ಅಂತ ಇಲ್ಲ, ಬರೀ ಹೆಸರು ಅಂತ ಹಾಕಿದ್ದಾರೆ. ಅಂದ್ರೆ ಅರ್ಥ ನನ್ನ ಹೆಸರಲ್ಲ, ನನ್ನ ತಂದೆ ಅಥವಾ ನನ್ನ ತಾಯಿಯವರ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಏನಕ್ಕೆ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ಯಾವ್ದಾದ್ರು ಡೂಪ್ಲಿಕೇಶನ್ಸ್ ಇತ್ತು ಅಂತಂದ್ರೆ ರಿಮೂವ್ ಆಗುತ್ತೆ, ಮತ್ತೆ ನನ್ನ ಇದು ಪೇರೆಂಟ್ಸ್ ಡೀಟೇಲ್ಸ್ ಒಂದೇ ಲಿಸ್ಟ್ ಅಲ್ಲಿ ಅವ್ರಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿರೋದು. 2002 ನಂತರ ನಂದು ವೋಟರ್ ಲಿಸ್ಟ್ ಅಲ್ಲಿ ಆ್ಯಡ್ ಆಗಿರೋದ್ರಿಂದ ನನ್ನ ಹೆಸರು 2002ರಲ್ಲಿ ಇರಲಿಲ್ಲ. ಇಲ್ಲಿ ನನ್ನ ತಂದೆ ಅಥವಾ ತಾಯಿಯವರ ಹೆಸರನ್ನು ಫಿಲ್ ಮಾಡ್ತೀನಿ. ನನ್ನ ತಂದೆ ಹೆಸರು, ಅವರ ವೋಟರ್ ID ನಂಬರು, ಮತ್ತೆ ಅಲ್ಲಿ ಅವರ ತಂದೆಯ ಹೆಸರು, ಇಲ್ಲಿ ಇದು ಅವರಿಗೆ ಸಂಬಂಧ ಅಂದ್ರೆ ತಂದೆ ಅಂತ ಬರಿತೀನಿ, ಜಿಲ್ಲೆ, ರಾಜ್ಯ, ಅವತ್ತಿನ ದಿನಕ್ಕೆ ಅವರ ವಿಧಾನಸಭಾ ಕ್ಷೇತ್ರದ ಹೆಸರು, ಅವತ್ತಿನ ದಿನಕ್ಕೆ ಅವರ ವಿಧಾನಸಭಾ ಕ್ಷೇತ್ರದ ನಂಬರ್, ಭಾಗದ ನಂಬರ್, ಕ್ರಮ ಸಂಖ್ಯೆ, ಇದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡ್ಕೋದಾಗ್ತದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ಬಂತು ಅಂತಂದ್ರೆ ಇಲ್ಲಿರೋದು ಪೂರ್ತಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗ್ತದೆ. ಹೇಗೆ, ಜನ್ಮ ದಿನಾಂಕ, ನೀವು ಹುಟ್ಟಿರುವಂಥ ದಿನಾನ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ಮ ತಂದೆದಲ್ಲ, ಇನ್ನ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು, ತಂದೆ ತಾಯಿದಲ್ಲ. ನೆಕ್ಸ್ಟ್ ಕೆಳಗಡೆ ಆಧಾರ್ ಸಂಖ್ಯೆ ಐಚ್ಛಿಕ ಅಂತ ಹೇಳ್ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕೊಡಬಹುದು. ಮೊಬೈಲ್ ಸಂಖ್ಯೆ, ತಂದೆ ಪೋಷಕರ ಹೆಸರು, ಅಂದ್ರೆ ನಮ್ಮ ತಂದೆ ಹೆಸರು ಇಲ್ಲಿ ಮೆನ್ಷನ್ ಮಾಡ್ತೀನಿ, ತಾಯಿ ಹೆಸರು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸಂಗಾತಿಯ ಹೆಸರು, ಮದುವೆ ಆಗಿತ್ತು ಅಂತಂದ್ರೆ ನಿಮ್ಮ ಸ್ಪೌಸ್ ನೇಮ್ ಮೆನ್ಷನ್ ಮಾಡ್ಬೋದಾಗ್ತದೆ. ತಾಯಿಯ ಮತದಾರ ಚೀಟಿ ಮತ್ತು ತಂದೆಯ ಮತದಾರ ಚೀಟಿಯ ಇದು ಗುರುತಿನ ಚೀಟಿಯ ಸಂಖ್ಯೆ ಅಂತ ಕೇಳಿದ್ದಾರೆ. ಲಭ್ಯವಿದ್ದಲ್ಲಿ ಅಂತ ಕೇಳಿದ್ದಾರೆ. ಇತ್ತು ಅಂದ್ರೆ ಎಂಟ್ರಿ ಮಾಡಿ, ಇಲ್ಲಾಂದ್ರೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಯು ಕ್ಯಾನ್ ಕಲೆಕ್ಟ್ ಇಟ್, ಯಾಕಂದ್ರೆ ನೀವು ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಜಾಗದಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಆ ಡೀಟೇಲ್ಸ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಬಿಡ್ಬೋದು. ಬಟ್ ಬರ್ದು ಇಲ್ಲಿ ಕೆಳಗಡೆ ನಿಮ್ಮ ಸಿಗ್ನೇಚರ್ ಹಾಕೋದಕ್ಕೆ ಜಾಗ ಇರುತ್ತೆ, ಸಿಗ್ನೇಚರ್ ಮಾಡಿ 2 ಕಾಪಿಲಿ ನಿಮ್ಮ BLO ನಿಮಗೆ 2 ಕಾಪಿ ಕೊಟ್ಟಿರ್ತಾರೆ ಇದ್ರದ್ದು, 2 ಕಾಪಿನ ಫಿಲ್ ಮಾಡಿ, 1 ಕಾಪಿನ ನೀವು ಅವ್ರ ಕೈಗೆ ಕೊಟ್ಟಿದ್ದು ಅಂತಂದ್ರೆ ಇನ್ನೊಂದು ಕಾಪಿ ನಿಮ್ಮ ರೆಫರೆನ್ಸ್ಗೆ ಇಟ್ಟು ಹೋಗ್ತಾರೆ ಅನ್ನೋದ್ರದ್ದು ಒಂದು ಕಾಂಟೆಕ್ಸ್ಟ್.
ಇಲ್ಲಿ BLO ಅವ್ರ ಸಿಗ್ನೇಚರ್ ಆಗ್ತದೆ. ಈ ಒಂದು ಡಾಕ್ಯುಮೆಂಟ್ನ ಅವ್ರು ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಅವ್ರ ಪ್ರೊಸೀಜರ್ ಏನಿರುತ್ತೆ ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಈಗ ನಾನು ಹೇಳದಲ್ಲ, ಈ ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಈ CEO.Karnataka.gov.in ಯಾವುದೋ ಒಂದು ವೆಬ್ಸೈಟ್ ಅಂತ ಹೇಳಿದ್ನಲ್ಲ, ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಆ ವೆಬ್ಸೈಟಲ್ಲಿ ನಿಮ್ಮ ತಂದೆ ಅಥವಾ ತಾಯಿ 2002ರಲ್ಲಿ ಯಾವ ಇದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡಿದ್ರು ಅಥವಾ ಸೇರ್ಕೊಂಡಿದ್ರು, ಯಾವ ಮತದಾರನ ಲಿಸ್ಟಲ್ಲಿ ಇದ್ರು ಅನ್ನೋದನ್ನ ತಿಳ್ಕೊಳ್ಳೋದೇ ಮುಖ್ಯವಾದ ಟಾಸ್ಕ್. ನಿಮಗೆ ಅವರ ಹಳೆ ವೋಟರ್ ಐಡಿಯಲ್ಲಿ ಹಿಂದ್ಗಡೆ ಮೆನ್ಷನ್ ಆಗಿರುತ್ತೆ, ಅಡ್ರೆಸ್ ಕೆಳಗಡೆ, ನಿಮ್ಮ ಮನೆ ಅಡ್ರೆಸ್ ಕೆಳಗಡೆ ವೋಟರ್ ಐಡಿಲಿ ಯೂಶಲಿ ಕೆಳಗಡೆ ಮೆನ್ಷನ್ ಆಗಿರುತ್ತೆ ವಾರ್ಡ್ ನಂಬರ್ ಏನಿತ್ತು ಇದು ಅಂತ ಹೇಳಿ. 2002ಕ್ಕೆ ಮುಂಚಿಂದ ಏನಾದರೂ ವೋಟರ್ ಐಡಿ ನಿಮ್ಮ ಹತ್ರ ಒಂದು ಕಾಪಿ ಇತ್ತು ಅಂತಂದ್ರೆ ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿರುತ್ತೆ. ಅದನ್ನ ನೋಡ್ಕೊಂಡು ನೀವು ಇದರಲ್ಲಿ ಆ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಫಾರ್ಮ್ ಫಿಲ್ ಮಾಡೋದು ಯಾವ ತರ ಇದೆ ಅಂತ ಹೇಳಿ. ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್, ಈಸಿಯಾಗಿ ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಫಿಲ್ ಮಾಡಿ 2 ಕಾಪಿನ ಫಿಲ್ ಮಾಡಿ ಇಟ್ಕೊಳ್ಳಿ. ಒಂದು ಕಾಪಿನ ನಿಮ್ಮ BLO ಅವ್ರ ಕೈಗೆ ವಾಪಸ್ ಕೊಡಿ, ಇನ್ನೊಂದು ಕಾಪಿ ನಿಮ್ಮ ಹತ್ರ ಇಟ್ಕೊಂಡಿರಿ. ಅವರು ಇದನ್ನ ಸ್ಕ್ಯಾನ್ ಮಾಡ್ಕೊತಾರೆ. ಸ್ಕ್ಯಾನ್ ಮಾಡಿ ಅದಾದ್ಮೇಲೆ they'll do their work. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಇನ್ನೊಬ್ರಿಗೆ ಈ ವಿಷಯ ತಲುಪಿಸ್ಬೇಕು ಅಂತಿತ್ತು ಅಂತಂದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.